ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಜುಕೆ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ವಿದ್ಯಾರ್ಥಿಗಳು ಯಾರೆಲ್ಲ ಸೆಕೆಂಡ್ PUC ಎಕ್ಸಾಮನ್ನು ಬರೀತಾ ಇದ್ದೀರಾ, ಕೆಲವೊಂದಷ್ಟು ವಿದ್ಯಾರ್ಥಿಗಳು ನನ್ನ ವೀಡಿಯೋಸಲ್ಲಿ ಕಮೆಂಟ್ ಮಾಡಿದರು, ಅಕ್ಕ ನಾನು ಆಲ್ರೆಡಿ ಸೆಕೆಂಡ್ PUCನ ಫೇಲ್ ಆಗಿದ್ದೀನಿ, ಇವಾಗ ಯಾವ ರೀತಿ ಪ್ರಿಪೇರ್ ಆಗಬೇಕು, ಸ್ವಲ್ಪನಾದರೂ ಟಿಪ್ಸ್ ಹೇಳ್ಕೊಡಿ ಅಂತ. ಸೊ ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಯಾರೆಲ್ಲ ಕಳೆದ ವರ್ಷ ಪರೀಕ್ಷೆಯಲ್ಲಿ ಫೇಲ್ ಆಗಿ ಮತ್ತೆ ಅಟೆಂಪ್ಟನ್ನು ಮಾಡ್ತಾ ಇದ್ದೀರಾ, ಯಾವ ರೀತಿ ಓದಬೇಕು, ಏನೆಲ್ಲನ ನೆನ್ಪಿಟ್ಕೊಂಡು ಓದಬೇಕಾದ್ರೆ ಅನುಸರಿಸಬೇಕು ಅಂತ ಹೇಳಿ ಕೆಲವೊಂದಷ್ಟು ಟಿಪ್ಸ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೀವೇನಾದರೂ ನಮ್ಮ ವಿಡಿಯೋನ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ, ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಮರೀದೆ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿದ್ಯಾರ್ಥಿಗಳು ಈಗ ಕಳೆದ ವರ್ಷ ನೀವು ಪರೀಕ್ಷೆಯನ್ನು ಬರೆದಿದ್ರಿ ಅಂತ ಹೇಳಿದ್ರೆ ಆಲ್ರೆಡಿ 1 ವರ್ಷ ಆಗಿರುತ್ತೆ. 1 ವರ್ಷ ಎಕ್ಸ್ಟ್ರಾ ನಿಮಗೆ ಓದ್ಕೊಳ್ಳೋಕ್ಕೆ ಅಂತ ಹೇಳಿ ಟೈಮ್ ಸಿಕ್ಕಿರುತ್ತೆ ಅಲ್ವಾ. ನೀವು ಇವಾಗ ಲಾಸ್ಟ್ ಎಕ್ಸಾಮ್ ಆದಮೇಲೆ ಮತ್ತೆ ಅಟೆಂಪ್ಟ್ ಮಾಡಬೇಕು ಅಂತ ಹೇಳಿ ನಿಮ್ಮ ಮೈಂಡನ್ನು ಫಸ್ಟಿಂದ ಪ್ರಿಪೇರ್ ಮಾಡ್ಕೊಂಡಿದ್ರೆ ನೀವು ನಿಮ್ಮ ಸ್ಟಡೀಸನ್ನು ಬೇಗನೆ ಸ್ಟಾರ್ಟ್ ಮಾಡಿರ್ತಾರ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೂ ಲೇಟ್ ಆಗಿಲ್ಲ, ಇನ್ನೇನು ಪ್ರಿಪ್ರೇಟ್ರಿ ಆಗಿರ್ಬೋದು, ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಆಗಿರ್ಬೋದು ಎಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಟ್ಲೀಸ್ಟ್ ಇವಾಗ ಕುತ್ಕೊಂಡು ನೀವು ಓದೋಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರೂ ಸಹ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಸೊ ವಿದ್ಯಾರ್ಥಿಗಳು ಫಸ್ಟು ಅದನ್ನು ಡಿಸೈಡ್ ಮಾಡಬೇಕು. ಸಡನ್ನಾಗಿ ಎಕ್ಸಾಮ್ ಕಟ್ಟಿದ್ದೀನಿ ಬರಿಬೇಕಲ್ಲ ಅಂತ ಹೇಳಿ ಬರೆಯೋದ್ರಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಯಾವುದೇ ಆದ್ರೂ ಸಹ ನಮ್ಮ ಕಡೆಯಿಂದ ಎಫರ್ಟ್ ಇದ್ದರೆ ಮಾತ್ರ ನಮಗೆ ಅದರಿಂದ ಔಟ್ಕಮ್ನ ನೋಡೋಕ್ಕಾಗೋದು ಅಲ್ವಾ. ಅದಕ್ಕೋಸ್ಕರ 1 ವರ್ಷ ಗ್ಯಾಪ್ ಆದರೂ ಪರವಾಗಿಲ್ಲ, ಲಾಸ್ಟ್ ಇಯರು ಫೇಲ್ ಆಗಿದ್ರೂ ಪರವಾಗಿಲ್ಲ, ನೀವು ಓದಲೇಬೇಕಾಗತ್ತೆ ಎಕ್ಸಾಮಲ್ಲಿ ಪಾಸ್ ಆಗೋಕ್ಕೆ. ಇವಾಗ ವಿದ್ಯಾರ್ಥಿಗಳು ಯಾವ ರೀತಿ ಓದಬೇಕು, ಇಲ್ಲಿವರೆಗೂ ಪ್ಲ್ಯಾನೇ ಮಾಡಿಲ್ಲ, ನನಗೆ ಕ್ಲಾಸಸ್ಸು ಹೋಗ್ತಾ ಇಲ್ಲ ಅಲ್ವಾ, ಎಲ್ಲ ಮರ್ತೋಗ್ಬಿಟ್ಟಿದ್ದೆ, ಸರಿಯಾಗಿ ಅಟೆಂಡ್ ಮಾಡ್ತಿಲ್ಲ, ಲಾಸ್ಟ್ ಇಯರು ಫೇಲ್ ಆಗಿದ್ದಕ್ಕೆ ನಂಗೆ ಓದೋಕ್ಕೆ ಮನಸ್ಸು ಬರ್ತಿಲ್ಲ ಅಂತ ಹೇಳಿ ಅನ್ಕೋತಾ ಇದ್ರೆ ಅದನ್ನೆಲ್ಲ ಬಿಟ್ಟು ಇವಾಗ ಎಕ್ಸಾಮ್ ಬರ್ತಿದೆ, ಯಾವ ರೀತಿ ಓದಬೇಕು, ಈ ಸಲನಾದರೂ ನಾನು ಪಾಸ್ ಮಾಡಲೇಬೇಕು ಅಂತ ಹೇಳಿ ನೀವು ನಿಮ್ಮ ಮನಸ್ಸಲ್ಲಿ ಅದನ್ನು ಅಂದ್ಕೊಳ್ಳಿ. ಸೊ ನೀವು ಇಷ್ಟನ್ನು ಪ್ರಿಪೇರ್ ಆದರೆ ನೀವು ಆಲ್ಮೋಸ್ಟ್ ಆಲು 50% ರೀಚ್ ಆದಂಗೆ. ಏಕೆಂದರೆ ನಿಮ್ಮಲ್ಲಿ ಫಸ್ಟು ಆ ಕಾನ್ಫಿಡೆನ್ಸ್ ಬರಬೇಕು. ಇವಾಗ ಇಷ್ಟೆಲ್ಲ ಪ್ರಿಪೇರ್ ಆಗಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಇದ್ರೂ ಹೇಗೆ ಪ್ರಿಪೇರ್ ಆಗೋದು ಅಂತ ಹೇಳಿ ಇನ್ನೊಂದು ಕಡೆ ಡೌಟ್ ಬರುತ್ತೆ. ಈಗ ಯಾವ ಸಬ್ಜೆಕ್ಟ್ ಫೇಲ್ ಆಗಿರ್ತೀರಾ ಆ ಸಬ್ಜೆಕ್ಟ್ ಮಾತ್ರ ಬರೀಬೇಕಾಗಿರುತ್ತೆ ಅಲ್ವಾ. ಏಕೆಂದರೆ 1 ಇಯರ್ಗೆ ಅದೇ ಸಬ್ಜೆಕ್ಟನ್ನು ಬರೆಯೋದ್ರಿಂದ ಕಳೆದ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಪಾಸ್ ಆಗಿದ್ರೆ ಅದೇ ಮಾರ್ಕ್ಸನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಅಲ್ವಾ. ಸೊ ಈಗ ಆ ಒಂದೇ ಸಬ್ಜೆಕ್ಟ್ ಇದೆ, ನೀವು ಫಸ್ಟ್ ಸಲ ಅಟೆಂಪ್ಟ್ ಮಾಡಬೇಕಾದ್ರೆ ತುಂಬ ಸಬ್ಜೆಕ್ಟ್ ಇತ್ತು, ಎಲ್ಲ ಓದಬೇಕಿತ್ತು, ನಿಮಗೆ ಸ್ಟ್ರೆಸ್ ಆಗ್ತಿತ್ತು. ಓಕೆ ಫೈನ್, ಇವಾಗ ಕಡಿಮೆ ಸಬ್ಜೆಕ್ಟ್ ಇದೆ, 1 ಸಬ್ಜೆಕ್ಟು 2 ಸಬ್ಜೆಕ್ಟು 3 ಸಬ್ಜೆಕ್ಟು ವಾಟ್ ಎವರ್ ಇಟ್, ಇವಾಗ ನೀವು ಅದಷ್ಟುದ್ದೂ ಸಹ ಸಿಲೆಬಸ್ ತೊಗೋಬೇಕು. ನಾನು ಲಾಸ್ಟ್ ಇಯರ್ಗಿಂತ ಈ ಇಯರು ಯಾವುದೇ ರೀತಿ ಸಿಲೆಬಸ್ಸು ಚೇಂಜ್ ಆಗಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಚೇಂಜ್ ಆಗಿದ್ರೆ ನೀವು ಅದಕ್ಕೆ ಏನಾದರೂ ಎಕ್ಸಾಮ್ನ ಬರೀಬೇಕಾಗಿದ್ರೆ ಸೊ ಸಿಲೆಬಸ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಆಲ್ರೆಡಿ ಅಫಿಷಿಯಲ್ ವೆಬ್ಸೈಟಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಅದಲ್ಲದೆ ಎಕ್ಸಾಮ್ದು ಯಾವಾಗ ಅಂತ ಹೇಳಿ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ, ಅದೆರಡರೂ ರೆಫರೆನ್ಸನ್ನು ತಗೊಳ್ಳಿ. ಅದಲ್ಲದೆ ಸಿಲೆಬಸ್ಸು ಮತ್ತು ಚಾಪ್ಟರ್ ವೈಸು ಕ್ವೆಶನ್ಸ್ ಆನ್ಸರ್ನು ಸಹ ಬಿಟ್ಟಿರ್ತಾರೆ. ಇದಿಷ್ಟನ್ನು ನೀವು ತೆಗೆದು ಇಟ್ಕೊಳ್ಳಿ. ಮಾಡೆಲ್ ಕ್ವಶನ್ ಪೇಪರ್ ಇದ್ದರೆ ನಿಮಗೆ ಯಾವ ರೀತಿ ಬರುತ್ತೆ ಅಂತ ಹೇಳಿ ಹೆಲ್ಪ್ ಆಗುತ್ತೆ. ಅಫ್ಕೋರ್ಸ್ ನೀವು ಲಾಸ್ಟ್ ಟೈಮು ಎಕ್ಸಾಮಲ್ಲಿ ಬರೆದಿದ್ದೀರಾ, ಯಾವ ರೀತಿ ಬರುತ್ತೆ ಅಂತಲೂ ಗೊತ್ತು. ಬಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರುವಂತಹ ಕ್ವಶನ್ಸು ಸಹ ಪ್ರಾಕ್ಟೀಸ್ ಮಾಡಿ, ಕೆಲವೊಂದು ಸಲ ಸೇಮ್ ಕ್ವಶನ್ನು ಬರ್ಬೋದು, ಯಾರಿಗೆ ಗೊತ್ತು. ಅದಲ್ಲದೆ ಇಂಪಾರ್ಟೆಂಟ್ ಕ್ವಶನ್ನು ಚಾಪ್ಟರ್ ವೈಸಲ್ಲಿ ಅಂತ ಹೇಳಿಬಿಟ್ಟು ನಿಮಗೆ ಎಲ್ಲಿ ಯಾವುದೇ ರಿಸೋರ್ಸಸ್ ಸಿಕ್ಕಿದ್ರೂ ಸಹ ಅದನ್ನು ಪ್ರಾಕ್ಟೀಸ್ ಮಾಡಿ. ಏಕೆಂದರೆ ಥಿಯರಿಯಾಗಿ ಓದೋದಕ್ಕೂ ಆ ಕ್ವಶನ್ನ ನೋಡಿ ಅದಕ್ಕೆ ಆನ್ಸರ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ, ನಿಮಗೂ ಸಹಾಯ ಆಗುತ್ತೆ. ಈಗ ಸಿಲೆಬಸ್ನ ನೋಡ್ತಾ ಇರ್ತೀರ ಅಲ್ವಾ. ಈಗ ಸಿಲೆಬಸ್ಸಲ್ಲಿ ಎಷ್ಟು ಮಾರ್ಕ್ಸಿಂದ ಯಾವ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ಅಲ್ಲೇ ಕೊಟ್ಟಿರ್ತಾರೆ. ಇದು ಇನ್ನೊಂದು ಕಡೆ ನಿಮಗೆ ಪಾಸ್ ಆಗಲಿಕ್ಕೆ ಎಷ್ಟು ಬೇಕು, ನೀವು ಫಸ್ಟ್ ಪಾಸ್ ಆಗಲಿಕ್ಕೆ ಅಂತ ಹೇಳಿ ಪ್ರಿಪೇರ್ ಆಗಬೇಕು. ಓಕೆ, ಸ್ಕೋರಿಂಗ್ ಮಾಡೋದೆಲ್ಲ ಸೆಕೆಂಡ್ರಿ, ಬಟ್ ನೀವು ಫಸ್ಟ್ ಪಾಸ್ ಆದ್ರೇ ತಾನೇ ನೀವು ಈ ಸಲ ಎಕ್ಸಾಮ್ನ ಕಂಪ್ಲೀಟ್ ಮಾಡೋಕ್ಕಾಗೋದು. ಸೊ ಎಲ್ಲ ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ತಿಳ್ಕೊಂಡಿರ್ತೀರ. ಅದರಲ್ಲಿ ನಿಮಗೆ ಈಸಿ ಆಗುವಂತಹ ಚಾಪ್ಟರ್ಸ್ ಯಾವುದು ಅಂತ ಹೇಳಿ ಫಸ್ಟ್ ರೌಂಡಲ್ಲಿ ನೋಡ್ಕೊಳ್ಳಿ. ಇವಾಗ ಮಾರ್ಕ್ಸ್ ಗೊತ್ತಾಯಿತು, ನಿಮಗೆ ಈಸಿ ಆಗುವಂತಹ ಚಾಪ್ಟರ್ಸ್ ಯಾವುದು ಅಂತಲೂ ಲಿಸ್ಟ್ ಮಾಡ್ಕೊಂಡ್ರಿ. ಇವಾಗ ಓದಲಿಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿ. ಆ ಚಾಪ್ಟರಲ್ಲಿ ಈಸಿ ಆಗುತ್ತೆ ಅಂತ ಅಂದ್ರೂ ಸಹ ನೀವು ಕಳೆದ ವರ್ಷದಿಂದ ಎಲ್ಲ ಕ್ವಶನ್ಸ್ ಪೇಪರು, ಮಾಡೆಲ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ ಮತ್ತು ಸಪ್ಲಿಮೆಂಟರಿ ಅಂತ ಹೇಳಿ ಕೊಡ್ತಾರಲ್ಲ, ಅದಷ್ಟನ್ನು ಕ್ವಶನ್ ಪೇಪರ್ನ ತೊಗೊಂಡ್ರೆ ಆಲ್ಮೋಸ್ಟ್ ಅಲ್ಲೂ ಒಂದು 4ರಿಂದ 5 ಪೇಪರು ಅಲ್ಲಿ ಕಳೆದ ವರ್ಷದಿಂದನೇ ಸಿಕ್ಬಿಡುತ್ತೆ. ಸೊ ಆ ಚಾಪ್ಟರಿಂದ ಬರುವಂತಹದ್ದು ಸೇಮ್ ಕ್ವಶನ್ ರಿಪೀಟ್ ಆಗಿರಲ್ಲ, ಎಲ್ಲ ಬೇರೆ ಬೇರೆ ಕ್ವಶನ್ಸ್ ಇರುತ್ತೆ. ಆಲ್ಮೋಸ್ಟ್
ಆಲ್ಮೋಸ್ಟ್ ನೀವು ಇಷ್ಟನ್ನು ಸ್ಟಡಿ ಮಾಡೋದ್ರಿಂದ ಆ ಚಾಪ್ಟರು ಆಲ್ಮೋಸ್ಟ್ ಕವರೇ ಆಗಿಬಿಡುತ್ತೆ. ಸೊ ಪಾಸಿಂಗ್ ಮಾರ್ಕ್ಸ್ಗೆ ಈ ರೀತಿ ಕೌಂಟ್ ಮಾಡಿಕೊಂಡು ಹೈ ಲೆವೆಲಲ್ಲಿ ಪ್ರಿಪೇರ್ ಆಗಿ. ಸೊ ಇವಾಗ ನಿಮಗೆ ಪಾಸಿಂಗ್ ಮಾರ್ಕ್ಸ್ಗೆ ನೀವು ಪ್ರಿಪೇರ್ ಆಗ್ತಿದ್ದೀರಾ ಅಂತ ಹೇಳಿ ಗೊತ್ತಾದಾಗ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಇವಾಗ ಪಾಸಿಂಗ್ ಮಾರ್ಕ್ಸು ನೀವು ಪ್ರಿಪೇರ್ ಆಗಿದ್ದೀರಾ ಅದಷ್ಟೂ ಸ್ಕೋರ್ ಮಾಡೋಕ್ಕಾಗತ್ತಾ ನಿಮ್ಮ ಕೈಲಿ? ಇಲ್ಲ. ಕೆಲವೊಂದು ಸಲ ನೀವೇನಾದರೂ ಪ್ರಿಪೇರ್ ಆಗದೆ ಇರುವಂಥ ಕ್ವಶನ್ಸ್ ಬಂದರೆ, ಇಲ್ಲ ಕ್ವಶನ್ ಕೊಟ್ಟಿರೋದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ, ಸೊ ಕೆಲವೊಂದು ಸಲ ಆನ್ಸರ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ನಮಗೆ ಮಾರ್ಕ್ಸ್ ಬರೋಲ್ಲ. ಇವಾಗ ನೀವೇನು ಮಾಡಬೇಕು ಅಂದರೆ ಬರೀ ಪಾಸ್ ಆಗೋದಕ್ಕೆ ಮಾತ್ರ ಅಲ್ಲ, ಒಂದು ಸ್ವಲ್ಪ ಎಕ್ಸ್ಟ್ರಾನೂ ಪ್ರಿಪೇರ್ ಆಗಬೇಕು. ಸೊ ಇವಾಗ ಫಸ್ಟ್ ಲೆವೆಲಲ್ಲಿ ನೀವು ಪಾಸ್ ಆಗುವಂಥದ್ದನ್ನು ನೋಡಿದ್ರಿ, ಈಸಿಯಾಗಿರೋ ಚಾಪ್ಟರ್ಸನ್ನು ಸೆಲೆಕ್ಟ್ ಮಾಡಿದ್ರಿ. ಈಗ ನೆಕ್ಸ್ಟ್ ಲೆವೆಲ್, ಓಕೆ ನಾನು ಫಸ್ಟ್ ಲೆವೆಲ್ದೆಲ್ಲನೂ ಸಹ ಕಂಪ್ಲೀಟ್ ಆಗಿದ್ದೀನಿ, ಸ್ವಲ್ಪ ಕಾನ್ಫಿಡೆನ್ಸ್ ಇದೆ ಅಂದಾಗ ನೆಕ್ಸ್ಟ್ ಲೆವೆಲಲ್ಲಿ ಈಗ ಓಕೆ ಆದಷ್ಟು ಈಗ 5 ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಅಂತ ಅಂದ್ಕೊಳ್ರಿ, ಇನ್ನೂ 2 ಇಲ್ಲ 3 ಚಾಪ್ಟರ್ನ ಆ್ಯಡ್ ಮಾಡ್ಕೊಳ್ಳಿ. ಇನ್ ಕೇಸ್ ಆ 5 ಚಾಪ್ಟ್ರಲ್ಲಿ ನನಗೆ ಅಷ್ಟನ್ನು ಸ್ಕೋರ್ ಮಾಡೋಕ್ಕಾಗಲಿಲ್ಲ, ಪಾಸಿಂಗ್ ಮಾರ್ಕ್ಸ್ ಬರಲಿಲ್ಲ ಅಂದಾಗ ನಿಮಗೆ ಬೇರೆ ಆಪ್ಷನ್ಸ್ ಇರಬೇಕಲ್ವಾ? ಸೊ ಇನ್ನು 3 ಚಾಪ್ಟರ್ಸಲ್ಲೂ ಸೇಮ್ ವೇಲಿ ಎಲ್ಲನೂ ರಿಪೀಟ್ ಮಾಡಿ, ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಯಾವ್ದು ಹೇಳ್ತಾರೆ ಅದಷ್ಟನ್ನು ರಿವೈಸ್ ಮಾಡಿ. ಇನ್ ಕೇಸ್ ಪ್ರಾಬ್ಲಮ್ ಇದ್ದರೆ ಬರೆದು ಕಲೀರಿ. ನೀವು ರಿವೈಸ್ ಮಾಡಬೇಕಾದ್ರೆ ಕ್ವೆಶನ್ಸು ಮತ್ತು ಏನು ಆನ್ಸರ್ ಬರ್ತಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಟ್ರೈ ಮಾಡಿ. ಸೊ ಇದಿಷ್ಟನ್ನು ಇದು ಮಾಡಾದಮೇಲೆ ಈಗ ಕ್ವಶನ್ಸ್ ಪೇಪರು, ಮಾಡಲ್ ಕ್ವಶನ್ ಪೇಪರು ಏನು ಪ್ರಿಪೇರ್ ಆಗ್ತಾ ಇರ್ತಾರೆ ಅದಕ್ಕೆ ಎಕ್ಸಾಮ್ ಬರೆಯೋ ಥರ ಅದಷ್ಟನ್ನು ಕ್ವಶನ್ನು ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಾ, ಕ್ವಶನ್ ಏನು ಅಂತ ಗೊತ್ತು, ಬಟ್ ಬರೆಯೋಕ್ಕೂ ಸಹ ಟ್ರೈ ಮಾಡಿ. ನಿಮಗೆ ಎಷ್ಟು ನೆನಪಿದೆ ನೀವು ಓದಿದ್ದು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಎಕ್ಸಾಮಲ್ಲಿ ಆ ಟೈಮಿಂಗ್ಸಲ್ಲೇ ಬರಿಬೇಕಾಗಿರುತ್ತೆ ಅಲ್ವಾ, ಅದನ್ನು ಟೈಮರ್ನು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮಗೆ ಎಕ್ಸಾಮಲ್ಲಿ ಬರಿತಾ ಇದ್ದೀನಿ, ಎಕ್ಸಾಮ್ ಕ್ವಶನ್ ಪೇಪರ್ಗೆ ಆನ್ಸರ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಈ ಕ್ವೆಶನ್ಸು ಮತ್ತು ಆನ್ಸರ್ಸ್ ಏನು ಓದಿದ್ದೀರಾ ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ತಿದ್ದೀನಿ ಅನ್ನೋದು ಸಹ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಅದ್ರ ಜೊತೆಗೆ ಕ್ವೆಶನ್ಸು ನೀವು ಓದಿರೋದು ಆನ್ಸರ್ಸ್ ಎಲ್ಲ ಎಷ್ಟು ನೆನಪಿದೆ ಅನ್ನೋದು ಸಹ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನೀವೇ ಇಲ್ಲಿ ಎವಾಲ್ಯುವೇಟ್ ಮಾಡ್ಕೋಬೋದು. ಇದಿಷ್ಟನ್ನು ನೀವೇನಾದರೂ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಲೆವೆಲ್ಗೆ ಪಾಸ್ ಆಗುವಂತಹ ಮಾರ್ಕ್ಸು ಏನಿದೆ ಅದನ್ನು ನೀವು ಸ್ಕೋರ್ ಮಾಡಲಿಕ್ಕೆ ಅಂತ ಹೇಳಿ ಆಲ್ಮೋಸ್ಟ್ ಆಗಿ ಪ್ರಿಪೇರ್ ಮಾಡಿದ್ದೀರಾ. ಈಗ 1 ಸಬ್ಜೆಕ್ಟು 2 ಸಬ್ಜೆಕ್ಟ್ ಅಷ್ಟೇ ಫೇಲ್ ಆಗಿರ್ತೀರಾ ಅಲ್ವಾ, ಇವಾಗ ಇನ್ನೂ ಜಾಸ್ತಿ ಎಫರ್ಟ್ ಹಾಕಿದ್ರೆ ನಿಮಗೆ ಇನ್ನೂ ಜಾಸ್ತಿ ಮಾರ್ಕ್ಸೇ ಬರುತ್ತೆ. ಬಟ್ ಏನಪ್ಪ ಅಂತ ಅಂದರೆ ನೀವು ಏನು ಪ್ರಿಪೇರ್ ಆಗಿರ್ತೀರಾ ನಿಮಗೆ ನೆನಪಿರಬೇಕು, ತುಂಬ ರಿವೈಸ್ ಮಾಡ್ತಾ ಇರಿ. ಬರೀ ಮಾಡಲ್ ಕ್ವಶನ್ ಪೇಪರು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದಿದ್ರೇ ಸಾಕು ಅಂತ ಏನೋ ನಾನು ಹೇಳ್ತಾ ಇಲ್ಲ. ಆ ಚಾಪ್ಟರ್ ಪೂರ್ತಿ ಓದಬೇಕು, ನಿಮಗೆ ಈಸಿ ಆಗಲಿ ಅಂತ ಹೇಳಿ ಪೇಪರ್ಸ್ನ ತೊಗೊಂಡು ಅದರಲ್ಲಿರುವಂಥ ಕ್ವಶನ್ಸ್ನ ಓದಿ ಅರ್ಥ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾ ಇರೋದು. ಇದು ಒಂದು ಪಾರ್ಟ್ ಆದರೆ ಸಿಲೆಬಸ್ಸಲ್ಲಿ ಏನಿರುತ್ತೆ ಅದನ್ನೆಲ್ಲ ಕವರ್ ಮಾಡೋಕ್ಕೂ ಇನ್ನೊಂದು ಪಾರ್ಟು ಅದಾಗಿರುತ್ತೆ. ಏಕೆಂದರೆ ಕೆಲವೊಂದು ಸಲ ಸೇಮ್ ಕ್ವಶನ್ನೇ ರಿಪೀಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಮಾಡಲ್ ಕ್ವಶನ್ ಪೇಪರಿಂದನೇ ಕ್ವೆಶನ್ ಬಂದರೆ ನೀವು ಲಕ್ಕಿ ಅಂತ ಅಂದ್ಕೊಳ್ಳಿ, ನೀವು ಆರಾಮಾಗಿ ಪಾಸ್ ಆಗ್ಬೋದು ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಅದಲ್ದೇ ಲಾಸ್ಟ್ ಇಯರು ಏನು ಪ್ರಿಪರೇಷನ್ ಆಗಬೇಕಾದ್ರೆ ಏನೆಲ್ಲ ತಪ್ಪು ಮಾಡಿರ್ತೀರ ಅದನ್ನೆಲ್ಲ ಇಲ್ಲಿ ಸರಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಅಷ್ಟೆಲ್ಲ ಪ್ರಿಪೇರ್ ಆಗಿದ್ರೂ ಎಕ್ಸಾಮಲ್ಲಿ ಯಾಕೆ ಬರೆಯೋಕ್ಕಾಗಿರಲ್ಲ, ನಿಮಗೆ ಮರ್ತೋಗ್ಬಿಟ್ಟಿರುತ್ತೆ. ಕೆಲವೊಂದು ಸಲ ಟೆನ್ಷನ್ ಮಾಡ್ಕೋತೀರಾ, ಕೆಲವೊಂದು ಸಲ ಟೆನ್ಷನಲ್ಲಿ ಯಾವ ಕ್ವಶನ್ಗೆ ಏನು ಆನ್ಸರ್ ಬರೀಬೇಕು ಅನ್ನೋದು ನೆನಪಾಗೋದಿಲ್ಲ. ಯಾವುದೋ ಕ್ವಶನ್ಗೆ ಇನ್ಯಾವುದೋ ಸರಿ ಅಂತ ಹೇಳಿ ಆನ್ಸರ್ನ ಬರೆದ್ಬಿಟ್ಟು ಬಂದಿರ್ತೀರ. ಕ್ವಶನ್ಸು ಕೆಲವೊಂದು ಸಲ ಅರ್ಥನೇ ಆಗೋದಿಲ್ಲ. ಸೊ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಅಲ್ವಾ. ಅದಕ್ಕೋಸ್ಕರ ಬರೀ ಆನ್ಸರ್ನ ಓದ್ಕೊಂಡೋದಲ್ಲ, ಯಾವ ಆನ್ಸರ್ಗೆ ಏನಂತ ಕ್ವಶನ್ ಕೇಳ್ತಾರೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದರೆ ನಿಮಗೆ ಕ್ವಶನ್ ಗೊತ್ತಿದ್ರೇ ಸರಿಯಾಗಿ ಉತ್ತರ ಯಾವುದು ಅಂತ ಹೇಳಿ ನಿಮಗೆ ಅನಲೈಸ್ ಮಾಡೋಕ್ಕಾಗೋದು. ಅದೇ ಕ್ವಶನ್ಗೆ ಇದೇ ಆನ್ಸರ್ ಬರೀಬೇಕು ಅಂತ ಹೇಳಿ ನಿಮಗೆ ತಿಳ್ಕೊಳ್ಳೋಕೆ ಸಾಧ್ಯ. ಸೊ ಓದಬೇಕಾದ್ರೆ ಕ್ವಶನ್ಸ್ ಏನು ಕೊಡ್ತಿದ್ದಾರೆ, ಆನ್ಸರ್ ಏನು ಬರೀಬೇಕು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಂಡು ಓದಿದ್ರೆ ನಿಜವಾಗ್ಲೂ ಮರ್ತು ಹೋಗೋಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಎಕ್ಸಾಮ್ ಬರೋವರೆಗೂ ಇದನ್ನೇ ಫಾಲೋ ಮಾಡಿ, ಪ್ರಾಕ್ಟೀಸ್ ಮಾಡಿ, ರಿವೈಸ್ ಮಾಡಿ, ಮತ್ತು ಬರ್ದೂ ಸಹ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಕಡಿಮೆ ಸಬ್ಜೆಕ್ಟ್ ಆಗಿರೋದ್ರಿಂದ ಕಡಿಮೆ ಟೈಮ್ ಇದ್ರೂ ಸಹ ನೀವು ಚೆನ್ನಾಗಿ ಸ್ಕೋರ್ ಮಾಡಲಿಕ್ಕೆ ಅಂತ ಹೇಳಿ ಇದು ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಮಾಹಿತಿ ವಿದ್ಯಾರ್ಥಿಗಳು ಯಾರೆಲ್ಲ ಅಟೆಂಪ್ಟನ್ನು ಮಾಡ್ತಾ ಇದ್ದೀರಾ ಎಕ್ಸಾಮ್ಗೆ, ಕರೆಕ್ಟಾಗಿ ನಿಮ್ಮ ಪ್ರಿಪ್ರೇಷನ್ನ ಮಾಡಿದ್ರೆ ನೀವು ಪಾಸ್ ಆಗೋದಲ್ಲ, ಹೈಯೆಸ್ಟ್ ಸ್ಕೋರ್ನೂ ಸಹ ನೀವು ಸ್ಕೋರ್ ಮಾಡ್ಬೋದು. ಸೊ ವಿದ್ಯಾರ್ಥಿಗಳು ಯಾರೆಲ್ಲ ಈ ಸಲ ಅಟೆಂಪ್ಟ್ ಮಾಡಬೇಕು ಅಂತ ಹೇಳಿ ಅನ್ಕೋತಿದ್ದೀರಾ, ನಿಮಗೋಸ್ಕರ ಈ ವಿಡಿಯೋ. ಐ ಹೋಪ್ ನಿಮಗೆ ಸ್ವಲ್ಪನಾದರೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗೋದಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆನೂ ಸಹ ಅವ್ರಿಗೇನಾದರೂ ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.